ಕೀರ್ತನೆಗಳು 1:2 ನಾವು ಓದೋಣ. ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವವನು ಅವನು ಎಷ್ಟೋ ಧನ್ಯನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ, ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗುತ್ತದೆ. ಆಮೇನ್. ಇವಾಗ ಏನು ಹೇಳ್ತಾ ಇದ್ದೀನಂದರೆ, ದೇವರು ವಾಕ್ಯದಲ್ಲಿ, ದೇವ್ರ ಮಾತಿನಲ್ಲಿ ಯಾರೆಲ್ಲ ಇರ್ತಾರೋ ಅವರು ಒಂದು ಮರದ ಹಾಗೆ, ಒಂದು ನೀರಿನ ಕಾಲುವೆ ಬಳಿಯಲ್ಲಿ ಮರದ ಹಾಗಿರುವರಂತೆ. ಹಲ್ಲೆಲೂಯಾ. ಆ ಮರ ಯಾವತ್ತೂ ಬಾಡೋಗೋದಿಲ್ಲ. ಆ ಮರಕ್ಕೆ ಯಾವತ್ತೂ ಏನಾಗಲ್ಲ ಅಂದರೆ ಕಾಯಿಲೆ ಬರೋದಿಲ್ಲ. ಯಾಕಂದರೆ ಪಕ್ಕದಲ್ಲೇ ನೀರು ಹರಿತಾ ಇದೆ. ಆದ್ದರಿಂದ ಆ ಮರ ಬಂದುಬಿಟ್ಟು ಹಚ್ಚ ಹಸಿರಾಗಿರುತ್ತೆ, ಒಳ್ಳೆ ಫಲವನ್ನು ಕೊಡುತ್ತೆ. ಅದೇ ಥರನೇ ನಾವು ದೇವರಲ್ಲಿ ಒಂದು ಹೊಂದಿಕೆಯನ್ನು ಹೊಂದ್ಕೊಂಡಿದ್ರೆ, ದೇವರಲ್ಲಿ ಇದ್ದರೆ ನಾವು ಯಾವತ್ತೂ ಬಾಡೋಗೋದಿಲ್ಲ. ಮನುಷ್ಯರು ನಮ್ಮನ್ನು ಮೋಸ ಮಾಡ್ಬೋದು, ದೇವ್ರು ಮೋಸ ಮಾಡೋದಿಲ್ಲ. ದೇವರಲ್ಲಿ ನಾವಿದ್ದಾಗ ನಾವು ಫಲ ಕೊಡ್ತಾನೆ ಇರ್ತೀವಿ. ಏನಪ್ಪ ಇವರು ಯಾವಾಗ ನೋಡಿದ್ರು ಇವರು ಸ್ಪೆಷಲ್ ಆಗಿರ್ತಾರೆ ಅಂತ ಯಾಕೆ ಅನ್ಕೊತಾರೆ ಅಂದರೆ, ಅವ್ರಿಗೆ ದೇವ್ರು ಸಹಾಯ ಮಾಡ್ತಾ ಇದ್ದಾರೆ. ಎಲ್ಲ ಲಕ್ಕು ಅವ್ರಿಗೆ ಸೇರಿ ಬರುತ್ತೆ, ಎಲ್ಲ ಆನಂದದ ವಿಷಯಗಳು ಅವ್ರಿಗೆ ಸೇರಿ ಬರುತ್ತೆ. ಅದಕ್ಕೆ ನಾವು ದೇವರನ್ನು ಹೊಂದ್ಕೊಂಡಿರಬೇಕು. ಹಲ್ಲೆಲೂಯಾ. ಯಾವತ್ತೂ ಅಷ್ಟೇ ನಾವೊಂದು ಆ ಎಲೆಗಳು ಬಂದುಬಿಟ್ಟು ಒಂದು ಔಷಧಿಗೆ ಯೂಸ್ ಮಾಡ್ತಾರೆ. ಆ ಎಲೆಗಳು ಬಂದುಬಿಟ್ಟು ಔಷಧಿಗೆ ಮತ್ತು ಎಲ್ಲದಕ್ಕೂ ಆ ಹಚ್ಚ ಹಸಿರಾದ ಎಲೆಗಳು ಯೂಸ್ ಮಾಡ್ತಾರೆ. ಯಾಕಂದರೆ ಅದರ ವಿಶಿಷ್ಟತೆ ಅದು. ನಾವು ಅದೇ ಥರನೇ ದೇವರಲ್ಲಿ ನಾವು ಯಾವತ್ತೂ ದೇವರಲ್ಲಿ ನಾವಿದ್ದರೆ ನಮ್ಮನ್ನು ಕೂಡ ಎಲ್ಲರೂ ಆ ಥರ ನಾವು ಇರಲೇಬೇಕು. ನಮ್ಮ ವಿಶಿಷ್ಟತೆ ಹೆಚ್ಚಾಗುತ್ತೆ. ದೇವರಲ್ಲಿರೋವಾಗ ನಮ್ಮ ಲಕ್ಕು, ನಮ್ಮ ಅದೃಷ್ಟ ಎಲ್ಲ ಸೇರಿ ಬರುತ್ತೆ. ಆಮೇನ್.